ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನೂ ಯಾರಾದರೂ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಲಾಸ್ಟ್ ಟೈಮು ನವರಾತ್ರಿದು ನಾನು ವ್ಲಾಗ್ಸ್ ಎಲ್ಲ ಹಾಕ್ದಾಗ ಸೊ ನೀವು ನವರಾತ್ರಿ ಹಬ್ಬನ ಹೇಗೆ ಮಾಡ್ತೀರಾ? ಆಮೇಲೆ ನೀವು ಮಾಡೋದಕ್ಕೂ ಮುಂಚೆನೇ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ನಮಗೂ ಕೂಡ ಯೂಸ್ ಆಗತ್ತೆ ಅಂತ ತುಂಬ ಜನ ಕಮೆಂಟ್ ಮಾಡಿದ್ರಿ. ಸೊ ಅದಕ್ಕೋಸ್ಕರ ಇವತ್ತು ಯಾವ ಥರ ಪ್ರಿಪ್ರೇಷನ್‌ನ ಮಾಡ್ಕೊಳ್ತೀನಿ ನಾನು ನವರಾತ್ರಿ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಅನ್ನೋದನ್ನ ಒಂದಿನ ನಿಮಗೆ ಮುಂಚಿತವಾಗಿಯೇ ವ್ಲಾಗ್‌ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ನಾಳೆ ಅಂದರೆ ಗುರುವಾರದಿಂದ ನವರಾತ್ರಿ ಸ್ಟಾರ್ಟ್ ಆಗ್ತಾ ಇದೆಯಲ್ವಾ, ಅದಕ್ಕೇನೆ ಒಂದಿನ ಮುಂಚೆನೇ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಇಡೀ ಮನೆನ ಕ್ಲೀನ್ ಮಾಡಿಕೊಂಡು ಇವಾಗ ತಲೆಗೆ ಸ್ನಾನ ಮಾಡಿ ಬಂದು ದೇವ್ರ ಮನೆದೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆಕ್ಚುಲಿ ನಾನಿಲ್ಲಿ ನಮ್ಮನೇಲಿ ನಾನು ಯಾವ ಥರ ನವರಾತ್ರಿನ ಮಾಡ್ತೀನಿ, ನಾನು ಯಾವ ಥರ ಅಖಂಡ ದೀಪನ ಬೆಳಗಿಸ್ತೀನಿ ಅನ್ನೋದ್ರ ಬಗ್ಗೆ ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಅವರವರ ಭಕ್ತಿ ಅವರವರಿಗೆ ಇಷ್ಟ ಆಗ್ದಂಗೆ ಅವ್ರು ಮಾಡ್ತಾರೆ. ನಾನು ಮಾತ್ರ ನಮ್ಮನೇಲಿ ಯಾವ ಥರ ಮಾಡ್ತೀನಿ ಅದನ್ನು ಒಂದೊಂದೇ ಹೇಳ್ಕೊಂಡು ಹೋಗ್ತೀನಿ. ಸೊ ನನಗೆ ಪರ್ಸ್ನಲಿ ತುಂಬ ಇಷ್ಟಪಟ್ಟು ನಾನು ಪೂಜೆ ಮಾಡೋ ದೇವರು ನನ್ನ ಅಮ್ಮನವರು ಚಾಮುಂಡೇಶ್ವರಿ. ತುಂಬ ಬಿಲೀವ್ ಮಾಡ್ತೀನಿ, ತುಂಬ ನನಗಿಷ್ಟ. ಆಮೇಲೆ ಇವಾಗ ಅಂತಲ್ಲ, ನಾನು ಚಿಕ್ಕ ವಯಸ್ಸಿಂದನೂ ತುಂಬ ನಂಬ್ತೀವಿ. ಆ್ಯಕ್ಚುಲಿ ಏನಕ್ಕೆ ನಾವು ಚಿಕ್ಕ ವಯಸ್ಸಿಂದನೂ ಪೂಜೆ ಮಾಡ್ತೀವಿ ಅಂದರೆ, ನಮ್ಮ ಅಮ್ಮನ ಮನೇಲಿ ಅಮ್ಮನ ಊರಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನನೇ ಕಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ನಾನು ನೆಕ್ಸ್ಟ್ ಟೈಮು ಅಲ್ಲಿ ಹೋದಾಗ ದೇವಸ್ಥಾನದೊಂದು ಲಾಗ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಮಾಡಿ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾರೆ, ಅಲಂಕಾರ ಮಾಡಿ. ನಮಗಂತೂ ಸಖತ್ ಇಷ್ಟ ಆಗುತ್ತೆ. ಇಡೀ ಊರವರೆಲ್ಲರೂ ಅಮ್ಮನವ್ರನ್ನ ನಂಬ್ತಾರೆ, ಚಾಮುಂಡೇಶ್ವರಿನ. ನಾವು ಮಾಡೋ ಯಾವುದೇ ಕೆಲಸ, ಯಾವುದೇ ಪೂಜೆ ಆಗಿದ್ರೂ ಅಷ್ಟೇನೆ ಶ್ರದ್ಧೆ, ಭಕ್ತಿ, ಮಡಿಯಿಂದ ಸೊ ಪ್ರೀತಿಯಿಂದ ಮಾಡಿದ್ರೆ ಯಾವುದೇ ದೇವ್ರೂ ವರ ನಿಜವಾಗ್ಲೂ ಕೊಟ್ಟೇ ಕೊಡ್ತಾರೆ ಅನ್ನೋದು ನನ್ನ ನಂಬಿಕೆ. ಸೊ ಆಡಂಬರವಾಗಿ ಪೂಜೆ ಮಾಡೋದಕ್ಕಿಂತ ಶ್ರದ್ಧೆಯಿಂದ ಮಾಡಬೇಕು, ಭಕ್ತಿಯಿಂದ ಮಾಡಬೇಕು, ಆಮೇಲೆ ಸ್ವಲ್ಪ ಮಡಿಯಿಂದ ಮಾಡಬೇಕಾಗತ್ತೆ. ನಾನು ಯೂಶ್ವಲಿ ನವರಾತ್ರಿ ಸ್ಟಾರ್ಟ್ ಮಾಡ್ದಾಗ್ಲಿಂದ ಮುಗಿಯೋ ತನಕನೂ ಯಾವುದೇ ರೀತಿಯ ನಾನ್ ವೆಜ್ ಎಲ್ಲ ಏನು ಮಾಡೋಕ್ಕೋಗಲ್ಲ ಮನೇಲಿ. ಮನೇನ ಫಸ್ಟು ಒಂದು 2 ಡೇಸಿಂದನೇ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಕ್ಲೀನ್ ಮಾಡ್ಕೊಂಡಿದ್ದಾದ್ಮೇಲೆ ಹಿಂದಿನ ದಿನ ನಾಳೆ ಪೂಜೆ ಇದೆ ಅನ್ನುವಾಗ ಫಸ್ಟು ನಾನು ದೇವ್ರ ಮನೆದೆಲ್ಲ ಕ್ಲೀನ್ ಮಾಡಿಕೊಂಡು ಓನ್ಲಿ ಹೂವು ಹಾಕಿ ದೀಪ ಹಚ್ಚಬೇಕು ಆ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಆವಾಗ ನನಗೆ ಈಸಿ ಆಗತ್ತೆ. ಆಮೇಲೆ ಸೊ ನಾನಿವತ್ತು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡಿಕೊಂಡು ಇಟ್ಕೊಂಡ್ರೆ ನಮ್ಗೆ ಈಸಿ ಆಗತ್ತೆ ಅಂತ. ಆಮೇಲೆ ನಾನಿಲ್ಲಿ ಚಾಪೆ ಮೇಲೆ ಮಲ್ಕೊಳ್ತೀನಿ. 9 ದಿವಸನೂ ಅಷ್ಟೇ ಚಾಪೆ ಇಲ್ಲ ಒಂದು ಏನಾದರೂ ಬೇರೆ ಯಾವುದಾದ್ರೂ ಒಂದು ಸೊ ಕಾರ್ಪೆಟು ಆ ಥರದ್ದು ಹಾಕ್ಕೊಂಡು ನೆಲದಲ್ಲಿ ಮಂಚದ ಮೇಲೆಲ್ಲ ಮಲ್ಕೊಳ್ಳಲ್ಲ, ಹಾಸಿಗೆ ಮೇಲೆ ಮಲ್ಕೊಳ್ಳಲ್ಲ. ಇದೊಂದು ಫಾಲೋ ಮಾಡ್ತೀನಿ. ಸೊ ದೇವ್ರ ಮನೆ ಮುಂದೆನೇ ಜಾಗ ಇದೆ. ದೇವ್ರ ಮನೆ ಮುಂದೆನೇ ಚಾಪೆ ಹಾಸ್ಕೊಂಡು ಅಲ್ಲೇ ಮಲ್ಕೊಂಡ್ಬಿಡ್ತೀನಿ. ಆ್ಯಕ್ಚುಲಿ ನಾನು ಮಲ್ಕೊಂಡೆ ಅಂತ ನನ್ನ ಮಗನೂ ಬರ್ತಾನೆ. ಅಮ್ಮ ನಾನು ಬರ್ತೀನಿ ನಿಮ್ಮ ಜೊತೆ ಅಂತ ಪಾಪ. ಸೊ ನಾವಿಬ್ರೂ ದೇವ್ರ ಮನೆ ಹತ್ರನೇ. ಯಾಕೆಂದರೆ ನನಗೆ ನೈಟ್ ಹೊತ್ತೆಲ್ಲ ಎದ್ದು ದೀಪ ಒಂದೊಂದ್ಸತಿ ನೋಡ್ಕೊಳ್ತಾ ಇರ್ತೀನಿ. ತುಂಬ ಬೆಳಿಗ್ಗೆ ಸಾಯಂಕಾಲ ಪೂಜೆ ಮಾಡಬೇಕಾಗತ್ತೆ. ಸೊ ಬೆಳಿಗ್ಗೆ ಒಂದು ದೀಪಕ್ಕೆ ಎಣ್ಣೆ ಹಾಕಿ ಮತ್ತು ಸಂಜೆನೂ ಎಣ್ಣೆ ಹಾಕಿ ಪೂಜೆ ಮಾಡೋದು. ಅದು ಯೂಶ್ವಲಿ ಎಲ್ಲರಿಗೂ ಗೊತ್ತಿರೋ ಅಂಥದ್ದು. ಗೊತ್ತಿಲ್ಲ ಅಂದವ್ರಿಗೆ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಈ ಥರ ಮಾಡ್ಕೊಂಡು ಬರ್ತೀನಿ. ಆಮೇಲೆ ಡೈಲಿ ಒಂದೊಂದು ಥರ ನೈವೇದ್ಯ ಮಾಡಿಡ್ತೀನಿ. ಸ್ವೀಟ್ ಆದರೂ ಆಗಿರ್ಬೋದು, ಇಲ್ಲ ಪಾಯಸ, ಪೊಂಗಲ್ಲು, ಒಂದೊಂದು ಸತಿ ಅವತ್ತು ಈರುಳ್ಳಿ, ಬೆಳ್ಳುಳ್ಳಿ ಯಾವುದೂ ಯೂಸ್ ಮಾಡಬಾರ್ದು. ಇಲ್ಲ ಮೊಸರನ್ನ, ಬೆಲ್ಲದನ್ನ ಈ ಥರದ್ದು ಯಾವ್ದಾರ ನಮಗೆ ನಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಮಾಡಿಟ್ರೆ ಒಳ್ಳೆಯದು. ಮಾಡಿಟ್ಟು ದೇವ್ರ ಮನೇಲಿ ದೇ ಇದು ನಾವು ದೀಪ ಇಟ್ಟಿರ್ತೀವಲ್ವಾ, ಅದ್ರ ಮುಂದೆ ಇಟ್ಟು ಪೂಜೆ ಮಾಡ್ಬೋದು. ಆಕ್ಚುಲಿ ಸೊ ಕೆಲವೊಬ್ರು ಕೇಳ್ತಾ ಇರ್ತಾರೆ ನಮ್ಮನೇಲಿ ಫೋಟೋ ಇಲ್ಲ ಪೂಜೆ ಮಾಡ್ಬೋದಾ ಅಂತ. ಫೋಟೋ ಇಲ್ಲ ಅಂದ್ರೂ ನಿಮ್ಮ ಹತ್ರ ಐಡಲ್ ಇದ್ರೆ ಅದನ್ನು ಇಟ್ಟು ಪೂಜೆ ಮಾಡ್ಬೋದು. ಇಲ್ಲ ಅಂದರೆ ನೀವು ಸಂಕಲ್ಪ ಮಾಡಿಕೊಂಡು ಚಾಮುಂಡೇಶ್ವರಿ ಅಮ್ಮನವರಿಗೆ ಸೊ ನಾನು ಈ ಥರ ದೀಪ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಈ ವರ್ಷ ಇಡ್ತಾ ಇದ್ದೀರೋ ಇಲ್ಲ ಹೋದ ವರ್ಷದಿಂದ ಇಡ್ತಿದ್ದೀರೋ ಯಾವುದೇ ಪೂಜೆ ಮಾಡುವಾಗಲಾದರೂ ಅಷ್ಟೇ ಸಂಕಲ್ಪ ಮಾಡೋದು ತುಂಬಾ ಒಳ್ಳೆಯದು. ಸಂಕಲ್ಪ ಮಾಡಿ ಪೂಜೆ ಮಾಡಿ. ಜಗತ್ತನ್ನೇ ಕಾಯೋ ಜಗನ್ಮಾತೆ ಕಣ್ರಿ ಚಾಮುಂಡೇಶ್ವರಿ ಅಮ್ಮನವರು. ಇನ್ನು ನಮ್ಮನ್ನ ಕಾಯಲ್ವಾ? ಸೊ ನಮ್ಮನ್ನ ಕಾಪಾಡಲ್ವಾ? ಹಂಗಾಗಿ ನಾನಂತೂ ತುಂಬ ಬಿಲೀವ್ ಮಾಡ್ತೀನಿ. ನನಗೆ ಒಂದು ಚಾಮುಂಡೇಶ್ವರಿ ಅಂದರೆ ಸಾಕು ಒಂಥರ ತುಂಬ ಒಂಥರ ವೈಬ್ರೆಂಟ್ ಇದ್ದಂಗೆ, ತುಂಬಾ ವೈಬ್ಸ್ ಇದೆ ಅದರಿಂದ.
ಈ ವರ್ಷ ಗುರುವಾರ ಬಂದಿದೆ ಮೊದಲನೇ ದಿನ ಶರವನ್ನರಾತ್ರಿ. ಗುರುವಾರ ಸ್ಟಾರ್ಟ್ ಆದ್ರೆ 9 ದಿನಗಳ ಕಾಲ ದೀಪನ ನೋಡ್ಕೊಂಡು ದೀಪ ಉರಿಸ್ಬೇಕಾಗತ್ತೆ. ನಾನಿಲ್ಲಿ ಚಾಮುಂಡೇಶ್ವರಿ ಅಮ್ಮನವ್ರದ್ದು ನಮ್ಮನೇಲಿ ಸೊ ಫೋಟೋ ಇದೆಯಲ್ವಾ ಅದ್ರ ಮುಂದೆನೇ ಇಟ್ಕೊಂಡು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ದೀಪ ಬೆಳಿಗ್ಗೆ ಫಸ್ಟು ಗುರುವಾರ ತಲೆಗೆ ಸ್ನಾನ ಮಾಡಿ ಬೆಳಿಗ್ಗೆನೆ ಪೂಜೆ ಸ್ಟಾರ್ಟ್ ಮಾಡಿದ್ರೆ, ಪ್ರತಿ ದಿನ ಬೆಳಿಗ್ಗೆ ಒಂದ್ಸತಿ ಪೂಜೆ, ಸಾಯಂಕಾಲ ಒಂದ್ಸತಿ ಪೂಜೆ ಮಾಡ್ಬೇಕಾಗತ್ತೆ. ಆಮೇಲೆ ನಮ್ಗೆ ಇಷ್ಟ ನಾವು ನಮ್ಮ ಕೈಯಲ್ಲಿ ಯಾವ್ದು ಸಾಧ್ಯನೋ ಅದನ್ನ ನೈವೇದ್ಯ ಮಾಡಿ ಇಡ್ಬೋದು. ಆಮೇಲೆ ಕಲರ್‌ಗಳ ಬಗ್ಗೆ ಹೇಳ್ಬೇಕು ಅಂದ್ರೆ, ಪ್ರತಿಯೊಂದು ದಿನನೂ ಕಲರು ಬೇರೆ ಬೇರೆ ಕಲರ್ ಇರುತ್ತೆ. ನಿಮಗೆ ಅಕಸ್ಮಾತ್ ಕಲರ್ ಯಾವುದು ಅಂತ ಕನ್‌ಫ್ಯೂಷನ್ಸ್ ಇದ್ರೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗತ್ತೆ. ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ಇನ್ನೊಂದು ವಿಜಯ ಕರ್ನಾಟಕ ಪೇಪರಲ್ಲಿ ನಾಳೆ ಯಾವ್ದು ಕಲರ್ಸ್ ಇರತ್ತೆ, ಅದ್ರ ಬಗ್ಗೆ ಮಾಹಿತಿ ಅಂತೂ ಖಂಡಿತವಾಗ್ಲೂ ಇರುತ್ತೆ. ಪ್ರತಿ ದಿನನೂ ನಾಳೆ ಯಾವ ಕಲರ್‌ನ ವೇರ್ ಮಾಡ್ಬೇಕು, ನಾಳೆ ಯಾವ ಕಲರ್‌ನ ಇಟ್ಟು ಅಮ್ಮನವರಿಗೆ ಪೂಜೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಪೇಪರಲ್ಲಿ ಕೂಡ ಮೆನ್ಷನ್ ಮಾಡಿರ್ತಾರೆ. ಅಕಸ್ಮಾತ್ ನಿಮ್ಮ ಹತ್ರ ಪೇಪರ್ ನೋಡ್ಕೊಳಕ್ ಟೈಮ್ ಇಲ್ಲ, ಪೇಪರ್ ಇಲ್ಲ ಅಂದೋರು ಗೂಗಲಲ್ಲೂ ಸರ್ಚ್ ಮಾಡ್ಬೋದು. ನಾನು ಆಮೇಲೆ ಪ್ರತಿ 9 ದಿನನೂ 9 ಥರದ ಆರತಿನ ಮಾಡ್ತೀನಿ. ಸೊ ಬೆಲ್ಲದ ಆರತಿ, ನಿಂಬೆಹಣ್ಣಿನ ಆರತಿ, ಆಮೇಲೆ ಕಾಯಿ ಆರತಿ ಅಂತ ಮಾಡ್ತೀವಿ. ಸೊ ಬಾಳೆಹಣ್ಣಿಂದ ಆರತಿ, ಆಮೇಲೆ ಇದು ಅಕ್ಕಿ ಹಿಟ್ಟನ್ನ ಕಲಸಿಟ್ಟು ಅಕ್ಕಿ ಹಿಟ್ಟಿಂದನೂ ಕೂಡ ಆರತಿನ ಮಾಡಿ ಪೂಜೆ ಮಾಡ್ತೀನಿ. ನಾನಿಲ್ಲಿ ದೇವ್ರ ಫೋಟೋನ ಒರೆಸ್ಕೊಳ್ಳೋದಕ್ಕೆ ರೋಸ್ ವಾಟರು ಮತ್ತೆ ಜವೇದಿ ಪೌಡರ್‌ನ ಹಾಕಿ ಇದನ್ನ ಒರೆಸ್ಕೊಳ್ತೀನಿ ಫೋಟೋನೆಲ್ಲ. ನಾನು ಈ ಸ್ಟೀಲ್ ಪಾತ್ರೆನ ಏನಕ್ಕೆ ತಗೊಂಡಿದ್ದೀನಿ ಅಂದ್ರೆ, ಈ ಪಾತ್ರೆಯಿಂದ ಬೇರೆ ಏನನ್ನೂ ಯೂಸ್ ಮಾಡೋದಿಲ್ಲ. ಸೊ ಈ ಪಾತ್ರೆನ ಹಾಗೆ ಎತ್ತಿಟ್ಕೊಂಡಿದ್ದೀನಿ. ಯಾಕೆ ಅಂದ್ರೆ ಇದು ನಮ್ಮನೆ ಗೃಹ ಪ್ರವೇಶಕ್ಕೆ ಹಾಲುಗ್ಸಕ್ಕೆ ಅಂತ ತಂದಿದ್ದ ಪಾತ್ರೆ. ಅದೇ ಪಾತ್ರೆನ ಇಟ್ಕೊಂಡು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನಾನು ಯಾವಾಗಲೂ ಎತ್ತಿಟ್ಕೊಂಡಿರ್ತೀನಿ. ಸೊ ಹಾಗಾಗಿ ಇಲ್ಲಿ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಸೊ ಆಯ್ತಲ್ವಾ? ಇವಾಗ ಅದೇ ಥರ ನೋಡ್ಕೊಳ್ತೀನಿ. ಆಮೇಲೆ ಅಕಸ್ಮಾತು ದೀಪ ಏನಾದ್ರು ಆರೋದ್ರೆ ಅಂತ ಕೆಲವರು ಪ್ರಶ್ನೆ ಏನಾದ್ರು ಇದ್ರೆ, ಸೊ ಯಾರಾದ್ರೂ ಮಕ್ಳಿದ್ದು ಸೊ ಗಾಳಿಗೇನಾದ್ರು ಹೋಯ್ತು ಅಂದ್ರೆ ಏನು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ದೀಪ ಹಚ್ಚಿದಾಗ ನೋಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಕೇರ್‌ಫುಲ್ ಆಗಿ ನೋಡ್ಕೊಳ್ಬೇಕು. ಆಮೇಲೆ ನಾವೆಲ್ಲಾದ್ರೂ ಆಚೆ ಹೋಗ್ಬೇಕು ಅಂದಾಗ ಯಾರಾದ್ರೂ ಮನೇಲಿದ್ದು ದೀಪ ನೋಡ್ಕೊಳ್ಳೇಬೇಕಾಗತ್ತೆ. ಸೊ ಇಲ್ಲ ಅಂದ್ರೆ ನಾವು ಬೇಗ ಹೋಗ್ ಬರ್ತೀವಿ ಅನ್ನಂಗಿದ್ರೆ ಎಣ್ಣೆನ ತುಂಬ ಬಿಟ್ಟು ಹೋಗಿ ವಾಪಸ್ ಬರ್ಬೋದು. ಕೆಲವೊಬ್ರು ಕೇಳ್ತಾ ಇರ್ತಾರೆ. ಸೊ ಈ ದೀಪನ ಹಚ್ಚಿ ಪೂಜೆ ಮಾಡುವಾಗ, ವ್ರತ ಮಾಡುವಾಗ ಕೆಲವೊಬ್ರು ಬುಕ್ಸ್ ಬಗ್ಗೆ ಹೇಳ್ತಾರೆ. ಬುಕ್ ಎಲ್ಲ ಓದ್ಬೇಕು ಅಂತ. ನಾನಿಲ್ಲಿ ಯಾವುದೇ ತರ ಬುಕ್ ಎಲ್ಲ ಓದೋದಿಲ್ಲ. ನಾನು ಲಕ್ಷ್ಮೀದು ಅಷ್ಟೋತ್ರ ಹೇಳ್ಕೊಳ್ತೀನಿ. ಆಮೇಲೆ ಚಾಮುಂಡೇಶ್ವರಿದು ಪೂಜೆ ಮಾಡಿ ಅವ್ರದ್ದು ಮಂತ್ರಗಳು ಹೇಳ್ಕೊಳ್ತೀನಿ. ಅಷ್ಟು ಬಿಟ್ರೆ ನಾನು ಯಾವ ಬುಕ್ಸು ಓದೋದಿಲ್ಲ. ವ್ರತ ಮಾಡೋರು ಕೆಲವರೆಲ್ಲ ಹೇಳ್ಕೊಳ್ತಾರೆ. ಬಟ್ ನಾನು ಈ ತರ ಮಾಡ್ತೀನಿ. ಹಂಗಾಗಿ ಇದನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಅಕಸ್ಮಾತ್ ನಾವೇನಾದ್ರೂ ಡೇಟ್ ಗಿಟ್ಟು ಸೆಂಟ್ರಲ್ಲಿ ಈ ತರ ಪೂಜೆ ಸ್ಟಾರ್ಟ್ ಮಾಡಿರ್ತೀವಿ. ಡೇಟ್ ಗೀಟ್ ಆಗೋಗ್ಬಿಟ್ರೆ ಅದಕ್ಕೇನು ತಲೆ ಕೆಡಿಸ್ಕೊಂಡು, ಅಯ್ಯೋ! ಹಿಂಗ್ ಆಗೋಯ್ತಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ಳೋದೇನು ಬೇಡ. ಸೊ ಮನೇಲಿ ಮಕ್ಳು ಹೆಣ್ಮಕ್ಳಾಗಿರ್ಲಿ, ಗಂಡ್ಮಕ್ಳಾಗಿರ್ಲಿ ಮನೇಲಿರೋರು ಕಂಟಿನ್ಯೂ ಮಾಡ್ಬೋದು. ಸೊ ಒಂದ್ 3 ದಿನ, 4 ದಿನ ಏನು ಮಾಡಕ್ಕಾಗಲ್ಲ. ಮಕ್ಳ ಜೊತೆನೆ ಅದನ್ನ ದೀಪ ಹೇಗೂ ಹಚ್ಚಿರ್ತೀರಲ್ವಾ, ಅದೇ ದೀಪಕ್ಕೆ ಹೇಗೂ ಸ್ನಾನ ಮಾಡಿರ್ತಾರಲ್ಲ ಮಕ್ಳು, ಪೂಜೆ ಮಾಡಿ ದೀಪಕ್ಕೆ ಎಣ್ಣೆ ಬಿಟ್ಟು ನೋಡ್ಕೊಂಡ್ರೆ ಸಾಕು. ಅವ್ರಿಗೆಲ್ಲ ನೈವೇದ್ಯ ಎಲ್ಲ ಮಾಡಕ್ ಬರಲ್ಲ. ಸೊ ಬರ್ದೇ ಇರೋರು ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಅಟ್‌ಲೀಸ್ಟ್ ಹೂವ ಇಟ್ಟು ದೇವ್ರಿಗೆ ದೀಪ ಹೋಗ್ದಂಗೆ ನೋಡ್ಕೊಂಡ್ರೆ ಸಾಕು. ಆಮೇಲೆ ಇನ್ನ ಕೆಲವೊಂದಷ್ಟು ಭಯ ಪಡ್ತಾರೆ. ಅಯ್ಯೋ! ಹೀಗಾಗೋಯ್ತು, ಏನೋ ದೀಪ ಆರೋಗ್ಬಿಡ್ತು, ದೀಪ ಇದಾಯ್ತು ಅಂತ. ತುಂಬಾ ತಲೆ ಕೆಡಿಸ್ಕೊಳ್ಳೋದು ಬೇಡ. ಎಲ್ಲಾದೂನು ದೇವ್ರಿಗೆ ಗೊತ್ತಿರೋ ಅಂಥದ್ದೇನೆ. ನಮ್ಮ ಮಡಿ ಮೈಲಿಗೆ ಅದು ಗೊತ್ತಿದ್ರೆ ಸಾಕು. ಸೊ ನಾವು ನಮ್ಮ ಎಚ್ಚರಿಕೆಯಲ್ಲಿ ಇದ್ರೆ ಸಾಕು. ಈಗ ಅಕಸ್ಮಾತ್ ಗಾಳಿ ಜೋರಾಗಿ ಬೀಸಿ ಬ ಕೆಲವೊಬ್ರು ಮೇನ್ ಡೋರ್ ಎದುರುಗಡೆನೆ ಇದಿರತ್ತೆ, ದೇವ್ರ ಮನೆ ಇರತ್ತೆ. ಓಪನ್ ಮಕ್ಳೇನಾದ್ರು ಗಾಳಿಗೆ ಜೋರಾಗಿ ಬಾಗ್ಲು ತೆಗ್ದಿರ್ತಾರೆ. ಅಂಥ ಟೈಮಲ್ಲಿ ದೀಪ ಆರೋದ್ರೆ ಸೊ ಏನು ಮಾಡಕ್ಕಾಗಲ್ಲ. ಬೇಕು ಬೇಕು ಅಂತ ಮಾಡಿದ್ರೆ ಅದು ತಪ್ಪಾಗತ್ತೆ. ಮಕ್ಳು ಗೊತ್ತಿಲ್ದೇನೆ ತಪ್ಪಾಗಿದ್ರೆ ಆ ಥರದ್ದೆಲ್ಲ ತುಂಬಾ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ದೇವ್ರಿಗೆ ಎಲ್ಲದೂ ಗೊತ್ತಿರತ್ತೆ. ಅಂಥದ್ದು ಅಪಶಕ್ನ ಆಯ್ತು, ಈ ಥರ, ಆ ಥರ ಅಂತ ತುಂಬಾ ತಲೆ ಕೆಡಿಸ್ಕೊಳ್ಬೇಡಿ. ಭಕ್ತಿಯಿಂದ ಆಮೇಲೆ ಮಡಿಯಿಂದ ಮಾಡಿದ್ರೆ ಸಾಕು. ಸೊ ಇದನ್ನೊಂದು ಒಂದಷ್ಟು ನಿಯಮಗಳನ್ನ ಪಾಲನೆ ಮಾಡಿದ್ರೆ ಸಾಕು ಅನ್ನೋದು ನನ್ನ ಅಭಿಪ್ರಾಯ. ಸೊ ಹಾಗಾಗಿ ನಾನಿವತ್ತು ಎಲ್ಲ ದೇವ್ರ ಮನೆದೆಲ್ಲ ರೆಡಿ ಮಾಡ್ಕೊಂಡು ಇವಾಗ ಸಿಂಪಲ್ ಆಗಿ ಮನೆಯಲ್ಲಿರೋ ಹೂವನ ಹಾಕಿ ಪೂಜೆ ಮಾಡಿ ಕಳಸ ಎಲ್ಲ ಇವತ್ತೇ ಇಟ್ಬಿಟ್ಟಿದ್ದೀನಿ. ನಾಳೆ ಏನಿದ್ರು ನಾನು ಬರೀ ದೀಪದ್ದು ಇದನ್ನ ಇಟ್ಟು ಹೂವ ಚೇಂಜ್ ಮಾಡಿ ಸೊ ಕೆಲವರೆಲ್ಲ ಕೇಳ್ತಾ ಇರ್ತಾರೆ, ಪ್ರತಿದಿನ ಹೂವ ಚೇಂಜ್ ಮಾಡ್ತೀರಾ ಅಂತ. ಹೌದು, 9 ದಿನನೂ ಹೂವ ಚೇಂಜ್ ಮಾಡಿ ಬೇರೆ ಹೂವ ಹಾಕಿ ಪೂಜೆ ಮಾಡ್ತೀನಿ. ಆಮೇಲೆ ದೀಪ ಎಲ್ಲ ಕದಲಿಸ್ಬಾರ್ದು ಅಷ್ಟೇ. ಆ ಕಡೆ ಈ ಕಡೆ ಜರುಗ್ಸಕ್ಕೆಲ್ಲ ಹೋಗ್ಬಾರ್ದು. ಇವತ್ತು ಹಚ್ಚಿಟ್ಟಿರೋ ದೀಪ ಇನ್ನು 9ನೇ ದಿನ ಮುಗಿಯೋ ತನಕನೂ ದೀಪನ ಆ ಕಡೆ ಈ ಕಡೆ ಜರುಗಿಸ್ಬಾರ್ದು. ಬರೀ ಎಣ್ಣೆ ಮಾತ್ರ ಹಾಕ್ಬೇಕು. ಎಣ್ಣೆ ಮಾತ್ರ ಹಾಕಿ ಹೂವ ತೆಗೆದು ಹೂವ ಬೇರೆ ಹೂವ ಇಟ್ಟು ನೈವೇದ್ಯ ಇಟ್ಟು ದೇವ್ರ ಮುಂದೆ ಪೂಜೆ ಮಾಡಿದ್ರೆ ಸಾಕು. ಸಂಕಲ್ಪ ಮಾಡ್ಕೊಳ್ಳಿ ಅಷ್ಟೇನೆ.
ಅಂಗಡಿಯಿಂದ ಪೂಜೆಗೋಸ್ಕರ ಅಂತ ಅಂಗಡಿಯಿಂದ ಏನನ್ನು ಜಾಸ್ತಿ ಶಾಪಿಂಗ್ ಎಲ್ಲ ಏನು ನಾನು ಮಾಡೋದಿಲ್ಲ. ಆ್ಯಕ್ಚುಲಿ ಈ ಥರ ಮಣ್ಣಿನ ದೀಪನ ತೊಗೊಳ್ತೀನಿ. ನೀವು ನೋಡ್ಬೋದು ನಾನಿಲ್ಲಿ ದೊಡ್ಡ ಸೈಜೇ ತೊಗೊಂಡಿದ್ದೀನಿ. ಇದಕ್ಕಿಂತ ದೊಡ್ಡದು ಸಿಕ್ಕರೆ ತೊಗೊಳ್ಳಿ, ಅದಿನ್ನೂ ಒಳ್ಳೆಯದು. ನನಗೆ ತುಂಬ ದೊಡ್ಡ ಸೈಜ್ ಸಿಗಲಿಲ್ಲ, ಈ ಥರ ಸಿಕ್ಕಿದೆ, ಇದನ್ನು ತೊಗೊಂಡಿದ್ದೀನಿ. ದೀಪ ತರಕ್ಕೆ ಹೋದಾಗ ಇನ್ನೊಂದು ಮೈಂಡಲ್ಲಿ ಇಟ್ಕೊಳ್ಳಿ, ಒಂದು ದೀಪನ ಯಾವುದೇ ಕಾರಣಕ್ಕೂ ಯಾವತ್ತೂ ತರಬಾರ್ದು. ಸೊ ಒಂಟಿ ದೀಪ ತರೋದು ಬೇರೆ ಕಾರ್ಯಕ್ಕೆ. ಸೊ ಅದನ್ನು ನಾನು ಇವಾಗ ಹೇಳಲ್ಲ. ಯಾವಾಗಲೂ ಅಷ್ಟೇ ಜೋಡಿ ದೀಪನ ತರಬೇಕು, ಸಿಂಗಲ್ ದೀಪ ಮಾತ್ರ ತರಬೇಡಿ. ಒಂದನ್ನು ಎತ್ತಿಡಿ, ಇದು ಒಂದನ್ನು ಮಾತ್ರ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ದೀಪನ ಯಾವ ಥರ ಅಲಂಕಾರ ಮಾಡೋದು ಅಂತಲೂ ತೋರಿಸ್ತೀನಿ ನಾನಿಲ್ಲಿ ಈ ದೀಪನ ತೊಗೊಂಡಿದ್ದೀನಿ. ಯಾಕೆಂದರೆ ಇವತ್ತು ನಾವು ಹಚ್ಚಿದ್ರೆ ಇನ್ನು 9 ದಿವಸದ ತನಕನೂ ಅದು ಉರಿಬೇಕಾಗತ್ತೆ. ಸೊ ಹಾಗಾಗಿ ಆಮೇಲೆ ದಿನ ಎಲ್ಲ ನೋಡ್ಕೋತಾ ಇರಬೇಕಲ್ವಾ. ತುಂಬ ಎಣ್ಣೆ ಬಿಟ್ಟರೆ, ಬೆಳಿಗ್ಗೆ ನಾವು ಪೂಜೆ ಮಾಡುವಾಗ ತುಂಬ ಎಣ್ಣೆ ಬಿಟ್ಟು ದೀಪ ಹಚ್ಚಿ ಇರ್ತೀವಲ್ವ, ನೋಡ್ಕೊಳ್ಳೋದು. ಬೆಳಿಗ್ಗೆನೂ ಅಷ್ಟೇ, ಸಾಯಂಕಾಲನೂ ಅಷ್ಟೇ, ನಾವು ಪೂಜೆ ಮಾಡೋ ಟೈಮಲ್ಲಿ ಎಣ್ಣೆ ಬಿಟ್ಟರಾಯ್ತು. ಸೊ ಇದನ್ನು ನೋಡ್ಕೊಳ್ಬೇಕಾಗತ್ತೆ. ಆಮೇಲೆ ಬತ್ತಿ, ಆ್ಯಕ್ಚುಲಿ ಅಖಂಡ ದೀಪಕ್ಕೆ ಅಂತಲೇ ಬತ್ತಿ ಸಿಗತ್ತೆ ಗ್ರಂಥಿಗೆ ಅಂಗಡಿನಲ್ಲಿ. ನಾನು ಅದನ್ನು ತಗೊಳ್ಳಲ್ಲ, ಮನೆಯಲ್ಲೇ ಮಾಡ್ಕೊಳ್ತೀನಿ. 9 ಬತ್ತಿನ ತಗೊಂಡು ನಾನು ನೀಟಾಗಿ ಅದನ್ನು ಹಿಂಗೆ ಒಸ್ಕೊಂಡು ನಾನು ಬತ್ತಿನ ರೆಡಿ ಮಾಡ್ಕೊಳ್ತೀನಿ. ಆಮೇಲೆ ಈ ಥರ ಪ್ಲೇಟಲ್ಲಿ ಇಟ್ಕೊಳ್ತೀನಿ. ಮಣ್ಣಿಂದು ಏನಾರು ಸಿಕ್ಕರೆ ತೊಗೊಳ್ಳಿ, ಅದು ತುಂಬ ಒಳ್ಳೆಯದು. ಆ್ಯಕ್ಚುಲಿ ನನಗೆ ಮಣ್ಣಿಂದು ಸಿಕ್ಕಿಲ್ಲ. ಲಾಸ್ಟ್ ಟೈಮ್ ಇತ್ತು ನನ್ನ ಹತ್ರ, ಬೈ ಮಿಸ್ಸಾಗಿ ತೊಳೆಯೋಕೆ ಹೋಗಿ ಹೊಡೆದೋಯ್ತು. ಈ ಥರ ಹಿತ್ತಾಳೆ ಪ್ಲೇಟಲ್ಲೇ ನಾನು ಈ ವರ್ಷ ಇದರಲ್ಲೇ ಇಡೋಣ ಅಂತಿದ್ದೀನಿ. ಬೆಳ್ಳಿದು ಇಡಬೇಕು ಅಂದರೆ ಬೆಳ್ಳಿದು ಇಡ್ಬೋದು. ಸೊ ಹಿತ್ತಾಳೆ, ತಾಮ್ರ ಯಾವುದೋ ರೆಡಿ, ಆದರೆ ಸ್ಟೀಲ್ದು ಮಾತ್ರ ಇಡಕ್ಕೆ ಹೋಗಬೇಡಿ. ಸೊ ಇದೊಂದು. ಆಮೇಲೆ ಇನ್ನು ಕೆಲವರು ಉಪ್ಪು ಹಾಕಿ ಇಡ್ಬೋದಾ ಅಂತ ಕೇಳಿದ್ರಿ ಲಾಸ್ಟ್ ಟೈಮೆಲ್ಲ. ಸೊ ದಯವಿಟ್ಟು ಉಪ್ಪು ಹಾಕಿ ಇಡಬಾರ್ದು. ಯಾಕೆ ಅಂದರೆ ಉಪ್ಪಿನ ದೀಪ ಹಚ್ಚೋದು, ಸೊ ಅದು ಬೇರೆ ದೀಪ. ಉಪ್ಪಿನ ದೀಪ ಅಂತಲೇ ಬೇರೆ ಹಚ್ತೀವಿ. ಅದು ನನ್ನ ಚಾನಲಲ್ಲಿ ಅದನ್ನು ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಒಂದ್ಸತಿ ಚೆಕ್ ಮಾಡಿ. ಇದು ಚಾಮುಂಡೇಶ್ವರಿ ಅಮ್ಮನವರಿಗೆ ಮಾಡ್ತಾ ಇರೋದಲ್ವಾ. ಸೊ ಹಾಗಾಗಿ ಇದಕ್ಕೆ ಅಕ್ಕಿನೇ ಹಾಕಿಡಬೇಕು. ಅಕ್ಕಿ ಹಾಕಿಟ್ಟು, ಸೊ ಈ ಥರ ಅಕ್ಕಿನ ಫುಲ್ಲು ತುಂಬಿಸಿ ಅದ್ರ ಮೇಲೆ ಈ ಥರ ದೀಪ ಇಟ್ಟು ನಾವು ಇದಕ್ಕೆ ಏನಾದರೂ ಪೀಠ ನಿಮ್ಮ ಹತ್ರ ಸ್ಟ್ಯಾಂಡ್ ಥರ ಏನಾದರೂ ಇದ್ದರೆ ಇಡ್ಬೋದು. ಸೊ ನಮ್ಮ ಹತ್ರ ಏನೂ ಇಲ್ಲ ಅಂದರೆ ಹಾಗೇನೂ ಕೂಡ ಇಟ್ಕೊಳ್ಬೋದು. ದೇವ್ರ ಮುಂದೆ ಈಗ ನಮ್ಮ ಮನೇಲಿ ನಾನು ಚಾಮುಂಡೇಶ್ವರಿದು ಫೋಟೋ ಇದೆಯಲ್ವಾ, ಅದ್ರ ಮುಂದೆಗಡೆ ಇಟ್ಟು ನಾನು ಪೂಜೆ ಮಾಡ್ತೀನಿ. ಕೆಲವ್ರ ಮನೇಲಿ ವಿಗ್ರಹ ಏನಾದ್ರು ಇದ್ದರೆ ಅದ್ರ ಮುಂದೆನೂ ಇಡ್ಬೋದು. ಅಕಸ್ಮಾತ್ ಏನೂ ಇಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ಮಾಮೂಲಿ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿದ್ರೆ ಆಯಿತು. ಸೊ ಇದು ಇಷ್ಟು ಮಾಹಿತಿ. ಆಮೇಲೆ ಇದಕ್ಕೆ ಅಂತಲೇ ಏನು ತುಂಬ ಆಡಂಬರವಾಗಿ ದುಡ್ಡು ಖರ್ಚು ಮಾಡಿ ಎಲ್ಲ ಏನು ನಾನು ಪೂಜೆ ಮಾಡೋಕ್ಕೆ ಹೋಗಲ್ಲ. ಸಿಂಪಲ್ಲಾಗಿ ಮಾಡ್ತೀನಿ, ಮನೆಯಲ್ಲಿ ಇರೋ ಅಂಥ ವಸ್ತುಗಳೇ. ಆಮೇಲೆ ಸೊ ಇದು ದೀಪಕ್ಕೆ ಅಂತ ಈ ಥರ ಗೆಜ್ಜೆ ಬತ್ತಿ ಸಿಗತ್ತಲ್ವಾ, ಸೊ ಇದನ್ನು ತೊಗೊಳ್ತೀನಿ. ಇದಕ್ಕೆ ಹತ್ತಿ ಎಲ್ಲ ಹಿಂಗೆ ಸುಮ್ಮನೆ ಅಲಂಕಾರ ಮಾಡೋಕ್ಕೆ ನಮಗೆ. ಯಾಕೆ ಅಂದರೆ ಅಮ್ಮನವರಿಗೆ ಅಲಂಕಾರ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಈ ಥರ ಗೆಜ್ಜೆ ವಸ್ತ್ರನ ಹಾಕಿ ಸುತ್ತ ದೀಪದ ಸುತ್ತ ಮತ್ತು ಯಾವ ಥರ ಇದು ಮಾಡೋದು ಅಂತಲೂ ನಾನು ನಿಮಗೆ ತೋರಿಸ್ತೀನಿ. ಸೊ ಈ ಥರ ಅಲಂಕಾರ ಮಾಡ್ತೀನಿ. ಆಮೇಲೆ ಕುಂಕುಮ ಅರಿಶಿಣನ ನಾವು ಯೂಸ್ ಮಾಡೋ ಅಂಥ ಅರಿಶಿಣ ಕುಂಕುಮನ ಮಾತ್ರ ಇಡಬೇಡಿ ದೀಪಕ್ಕೆ. ಬೇರೆ ಹೊಸದಾಗಿ ಅರಿಶಿಣ ಕುಂಕುಮನ ಮಾತ್ರ ಪರ್ಚೇಸ್ ಮಾಡ್ಕೋಬೇಕು. ಇಷ್ಟಿದ್ರೆ ಸಾಕು ದೀಪನ ನೋಡ್ಕೊಳ್ಳೋ. ನಾನು ಆವಾಗಲೇ ಹೇಳ್ದಂಗೆ ಸೊ ಮಣ್ಣಿನ ದೀಪನ ತೊಗೊಂಡಿದ್ದೀನಿ. ಇಲ್ಲಿ ನಾನು ನೀರನ್ನ ಫಸ್ಟು ಹಚ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಗಂಧ ಮತ್ತು ಅರಿಶಿಣ ಎರಡನ್ನೂ ನೀಟಾಗಿ ಹಚ್ಕೊಳ್ಬೇಕು. ಸೊ ಈ ಥರ ನಾನು ಯಾವ ಥರ ತೋರಿಸ್ತಾ ಇದ್ದೀನಿ ನೋಡಿ, ನೀಟಾಗಿ ನಾವು ಯಾವ ಥರ ಅಲಂಕಾರ ಮಾಡಿಕೊಂಡು ರೆಡಿ ಆಗ್ತೀವಲ್ವ ಅದೇ ಥರ. ಸೊ ನೀಟಾಗಿ ದೀಪಕ್ಕೆ ಅರಿಶಿಣನ ಫುಲ್ಲು ಹಚ್ಕೊಂಡ್ಬಿಡ್ಬೇಕು. ಅರಿಶಿಣ ಮತ್ತು ಗಂಧ ಎರಡನ್ನೂ ಮಿಕ್ಸ್ ಮಾಡಿ ಹಚ್ಕೊಂಡು ಸುತ್ತ ಮತ್ತು ಅದ್ರ ಸುತ್ತ ನೀಟಾಗಿ ಹಚ್ಚಿದ್ದಾದಮೇಲೆ ಕೆಲವೊಮ್ಮೆ ನಾವು ಬತ್ತಿ ಹಾಕಿ ಇಟ್ಟಾದಮೇಲೆ ಅದು ಎಣ್ಣೆ ಡ್ರಾಪ್ ಆಗ್ತಾ ಇರುತ್ತೆ, ಒಂದೊಂದೇ ಡ್ರಾಪು. ಆ ಥರ ಆಗಬಾರ್ದು ಅಂದರೆ ಏನು ಮಾಡಿ ಅಂದರೆ, ನಿಮ್ಮ ಹತ್ರ ಏನಾದರೂ ಪೇಂಟ್ ಏನಾದ್ರು ಇದ್ದರೆ ದೀಪಕ್ಕೆ ಸ್ವಲ್ಪ ಪೇಂಟ್ ಹಚ್ಕೊಳ್ಳಿ. ಇಲ್ಲ ಅಂದರೆ ಸೊ ಪೇಂಟ್ ಇಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಈ ಅರಿಶಿಣನ ತುಂಬ ಗಟ್ಟಿಯಾಗಿ ಸ್ವಲ್ಪ ಚೆನ್ನಾಗಿ ಅಂದರೆ ಅದನ್ನು ಮೆತ್ತಬೇಕು ಅಲ್ಲೇನೆ. ಇಲ್ಲ ಅಂದರೆ ಅಕ್ಕಿ ಹಿಟ್ಟು ಬರುತ್ತಲ್ವ, ಅಕ್ಕಿ ಹಿಟ್ಟನ್ನ ಸ್ವಲ್ಪ ಕಲಸ್ಕೊಂಡು ಆ ತುದಿನಲ್ಲಿ ದೀಪದ ಎಡ್ಜಲ್ಲಿ ಸ್ವಲ್ಪ ನಾವು ಇಲ್ಲಿ ಬತ್ತಿ ಹಾಕ್ತೀವಲ್ವ ಅಲ್ಲಿಗೆ ಅದನ್ನು ಅಕ್ಕಿ ಹಿಟ್ಟನ್ನ ಸ್ವಲ್ಪ ಇಟ್ಟರೆ ಆ ಎಣ್ಣೆ ಡ್ರಾಪ್ ಆಗೋದಿಲ್ಲ. ಅಲ್ಲಿಗೆ ಅದು ಅಕ್ಕಿ ಹಿಟ್ಟು ಅಬ್ಸರ್ವ್ ಮಾಡುತ್ತೆ. ಆಮೇಲೆ ಬತ್ತಿನ ಬತ್ತಿ ಗ್ರಂಥಿಗೆ ಅಂಗಡಿನಲ್ಲೂ ಸಿಗತ್ತೆ ಈ ಥರ ಅಖಂಡ ದೀಪ ಹಚ್ಚೋದು ಬತ್ತಿ.
ಇಲ್ಲಿ ನಾನು ಮನೇಲೇ ಮಾಡ್ಕೊಳ್ತೀನಿ. 9 ಬತ್ತಿನ ಹಾಕಿ ಸೊ ನೀಟಾಗಿ ಒಸ್ಕೊಂಡು ಇದಕ್ಕೆ ಹಾಕಿ ಇಟ್ಬಿಟ್ಟು ಉರಿಸ್ತೀನಿ. ಕೆಲವರೆಲ್ಲ ದೀಪ ಗ್ರಂಥಿ ಅಂಗಡಿಲೇ ಸಿಗುತ್ತಲ್ವ ಅದನ್ನೆಲ್ಲ ಪರ್ಚೇಸ್ ಮಾಡ್ತಾರೆ. ನಾನು ಮಾತ್ರ ಆ ಥರ ಮಾಡಲ್ಲ. ಮನೇಲೇ ಬತ್ತಿನ ರೆಡಿ ಮಾಡ್ಕೊಳ್ತೀನಿ. ಇವಾಗ ನೋಡಿ ಈ ಥರ ನೀಟಾಗಿ ಇಟ್ಟಿದ್ದಾದಮೇಲೆ ಒಳಗಡೆನೂ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಒಂದು 4 ಕಾಳು ಅಕ್ಷತೆ ಇಟ್ಟು ಆಮೇಲೆ ಬತ್ತಿ ಹಾಕಿ ಎಣ್ಣೆ ಬಿಟ್ಟು ನಾವು ದೀಪನ ಹಚ್ಬೇಕಾಗುತ್ತೆ. ದೇವ್ರ ಮುಂದೆ ಇಟ್ಟು ಆ ಪ್ಲೇಟ್ ತೋರಿಸ್ತಾ ಇದ್ದೀನಲ್ವ ಆ ಪ್ಲೇಟಿಗೆ ತುಂಬ ಅಕ್ಕಿ ಇಟ್ಟು ಆಮೇಲೆ ಆ ಅಕ್ಕಿ ಇಟ್ಟಿದ್ದಾದ್ಮೇಲೂ ಅದಕ್ಕೂ ಅರಿಶಿನ ಕುಂಕುಮ ಅಕ್ಷತೆ ಎಲ್ಲ ಇಟ್ಟು ಆಮೇಲೆ ನಾವು ದೀಪ ಇಟ್ಟು ನಮಸ್ಕಾರ ಮಾಡಿ ಸಂಕಲ್ಪ ಮಾಡಿ ನಾವು ದೀಪನ ಅಂಟಿಸ್ಬೇಕಾಗುತ್ತೆ. ನಮ್ಗೆ ಯಾವುದೇ ರೀತಿಯ ತೊಂದರೆ ಆಗ್ದಲೇ ಚೆನ್ನಾಗಿ ಉರಿಲಪ್ಪ ದೇವ್ರೆ, ನಮ್ಮ ವ್ರತ ಕಂಪ್ಲೀಟ್ ಆಗಲಿ ಕಣಮ್ಮ ದೇವಿ ಅಂತ ಬೇಡ್ಕೊಳ್ಬೇಕು. ಸೊ ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ ಇನ್ನೊಂದಷ್ಟು ಇನ್ಫಾರ್ಮೇಷನ್ ಜೊತೆಗೆ. ನೀವು ತುಂಬ ಜನ ನನಗೆ ಕೇಳ್ತಾ ಇದ್ರಿ ಲಾಸ್ಟ್ ಟೈಮಲ್ಲಿ, ನಮಗೂ ಇನ್ಫಾರ್ಮೇಷನು ಹೊಸದಾಗಿ ಮಾಡೋರಿಗೆ ಏನಾದರೂ ಸೊ ಯೂಸ್ ಆಗ್ಬೋದೇನೋ ಅಂತ ನಾನು 1 ಡೇ ಮುಂಚೆನೇ ಈ ಲಾಗ್ನ ಸೊ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದರಿಂದ ಇನ್ಫಾರ್ಮೇಷನ್ ಸಿಕ್ಕಿ ಸೊ ನಿಮಗೂ ಸಿಕ್ಕಿ ಮಾಡಬೇಕು ಅಂತ ಇರೋರು ಮಾಡಿದ್ರೆ ಸೊ ಅಷ್ಟೇ ಸಾಕು. ಎಲ್ಲರಿಗೂ ಮತ್ತೊಮ್ಮೆ ದಸರಾ ಹಬ್ಬ ಬಂತು. ಅಮ್ಮನವ್ರನ್ನ ಪ್ರಾರ್ಥನೆ ಮಾಡಿ ನಮ್ಮೆಲ್ಲ ಕಷ್ಟಗಳು ಪರಿಹಾರ ಆಗಲಿ ಅಂತ ಕೇಳ್ಕೊಳ್ತೀನಿ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್.